ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ರಾಜ್ಯ ಸರ್ಕಾರದ ಮತ್ತೊಂದು ಮಹಾ ಎಡವಟ್ಟಿನ ಸ್ಟೋರಿ. ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ, ಕನ್ನಡವೇ ಮಾಯ. ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಕನ್ನಡದ ಬದಲು ಉರ್ದು ಬಳಕೆ ಮಾಡಿದ್ದಾರೆ. ಉರ್ದು ಭಾಷೆಯಲ್ಲಿ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗಿದೆ. ಆರೋಗ್ಯ ಇಲಾಖೆ ಮಾಡಿರುವ ಎಡವಟ್ಟು. ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಅಂದ್ರೆ ಯಾವ ರಾಜ್ಯ ಸರ್ಕಾರ ಯಾವ ರಾಜ್ಯದಲ್ಲಿರುತ್ತೆ, ಯಾವ ಭಾಷೆ ಇರುತ್ತೆ ಅಲ್ಲಿ, ಅದಕ್ಕೆ ಆದ್ಯತೆ ಮೊದಲು. ರೂಲ್ಸ್ ಅದು. ಕನ್ನಡದ ಬದಲು ಉರ್ದುವಿನಲ್ಲಿ ಆಹ್ವಾನ ಪತ್ರಿಕೆ ಮುದ್ರಣ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯ ಎಡವಟ್ಟಿಗೆ ಈಗ ವಿರೋಧಗಳು ವ್ಯಕ್ತಪಡಿಸ್ತಾ ಇದೆ. ಕೇಂದ್ರವನ್ನ ಟೀಕಿಸೋ ರಾಜ್ಯ ಸರ್ಕಾರ ನೀವು ಮಾಡ್ತಾ ಇರೋದೇನು? ರೋಗ ನಿರೋಧಕ ಚಿಕಿತ್ಸೆ ಕಾರ್ಯಕ್ರಮದಲ್ಲಿ ಕನ್ನಡದ ಬದಲು ಉರ್ದು ಭಾಷೆಯಲ್ಲಿ ಆಹ್ವಾನ ಪತ್ರಿಕೆನ ಹಾಕ್ಸಿದಾರಂತೆ. ಎಷ್ಟು ಜನಕ್ಕೆ ಬರುತ್ತೆ ಉರ್ದು? ಯಾಕೆ ಬರ್ದಿದ್ದೀರಿ ಉರ್ದು? ಉದ್ದೇಶ ಏನು? ಅಲ್ಲಿ ನೋಡಿ, ಅಲ್ಲಿ ನಮ್ಮ ರಾಜ್ಯದ ಬೇರೆ ರಾಜ್ಯದ ಅಂತ ಅನಿಸ್ತಾ ಇದೆ. ಎಲ್ಲದು ಯಾವುದೋ ಒಂದು ಎರಡಲ್ಲ, ಕನ್ನಡವೇ ಮಾಯ. ಭಾರಿ ವಿವಾದ ಸೃಷ್ಟಿ ಮಾಡ್ತಾ ಇದೆ ಇಲಾಖಾ ಆಹ್ವಾನ ಪತ್ರಿಕೆ. ಕುಸುಮ ಸಂಜೀವಿನಿ ಯೋಜನೆಯಡಿಯ ಕಾರ್ಯಕ್ರಮ ಯಾರಿಗೆ ಬರುತ್ತಲ್ಲ ಕುಸುಮ ಅಂತ ಏನಾದ್ರು ಉರ್ದುನಲ್ಲಿ ನನಗಂತೂ ಯಾವುದು ಅರ್ಥ ಆಗ್ತಾ ಇಲ್ಲ. ಏನು ಬಂದಿದೆ ರಾಜ್ಯ ಸರ್ಕಾರಕ್ಕೆ? ಇದು ಬರೀ ಎಡವಟ್ಟಲ್ಲ, ಇದು ಮಹಾ ಎಡವಟ್ಟು. ಹೆಂಗೆ ಉತ್ತರ ಕೊಡ್ತೀರಿ? ಉತ್ತರ ಏನು ಸಮಜಾಯಿಷಿ ಕೊಡ್ತೀರಿ? ಯಾರ್ದು ಎಡವಟ್ಟಿದು? ಇನ್ವಿಟೇಷನ್ ನಮ್ದೆಲ್ಲ, ಯಾರ್ದೋ ಅಂದರೆ ಇನ್ವಿಟೇಷನ್ ನಮ್ಮ ಗಮನಕ್ಕೆ ಬಂದಿಲ್ಲ, ಯಾರ್ದೋ ಎಡವಟ್ಟು ಅಂತ ಅಧಿಕಾರಿಗಳ ಮೇಲೆ ಗೂಬೆ ಕೂರ್ಸಕ್ಕೆ ಹೋಗ್ಬೇಡಿ. ನಿಮ್ಮ ಅಂಕಿತ ಇಲ್ಲದೆ ಇನ್ವಿಟೇಷನ್ ಪ್ರಿಂಟಿಗೆ ಹೋಗುತ್ತಾ ರೀ? ಎಲ್ಲಿದ್ದೀವ್ರಿ ನಾವು? ಕರ್ನಾಟಕದಲ್ಲಿದ್ದೇವೋ ಅಥವಾ ಎಲ್ಲಿದ್ದೀವಿ? ಬೇರೆ ಯಾವ್ದಾದ್ರು ದೇಶದ ಹೆಸರು ಹೇಳ್ಬೇಕಾ? ಯಾರಿಗೆ ಅರ್ಥ ಆಗುತ್ತೆ ಉರ್ದು ಭಾಷೆ? ಯಾಕೆ ಹಿಂಗಾಗ್ತದೆ? ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಹೆಸರು ಉರ್ದುನಲ್ಲೇ ಇದೆ ಅಲ್ಲಿ. ಡೀಟೇಲ್ಸ್ ನ ಉಲ್ಲಾಸ್ ನೀಡ್ತಾರೆ ನನ್ನ ಕಲಿಗ್. ಉಲ್ಲಾಸ್, ಇದನ್ನೇನು ಎಡವಟ್ಟು ಅಂತಾರ, ಎಡವಿಡಂಗಿ ಸರ್ಕಾರ ಅಂತಾರ? ಈ ರೀತಿಯ ನಿರ್ಧಾರ ಯಾರ್ದು? ಪ್ಲಾನ್ ಯಾರ್ದಿದು? ಯಾರಿಗೆ ಅರ್ಥ ಆಗುತ್ತಂತೆ? ಎಷ್ಟು ಜನಕ್ಕೆ ಕೊಡ್ತಾರಂತ ಇದನ್ನ? ಉರ್ದು ಓದಕ್ ಬರೋದು ಎಷ್ಟು ಜನಕ್ಕೆ? ವಿದ್ಯಾ, ಇದು ಆರೋಗ್ಯ ಇಲಾಖೆ ವತಿಯಿಂದ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ. ಉಚಿತವಾದಂತಹ ಆಂಬುಲೆನ್ಸ್ ಸೇವೆ ಆಗಿರುವುದು ಮತ್ತೆ ಉಳಿದಂತೆ ಒಂದು 4-5 ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡಬೇಕಾಗದಂತಹ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಂಪೂರ್ಣವಾಗಿ ಮಾಯ ಆಗಿರುವಂತದ್ದು. ಮಾತಾಡ್ತಿರೋ ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರ ನಮಗೆ ಬಲವಂತವಾಗಿ ಹಿಂದಿ ಹೇರುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರ ಹಿಂದಿ ಅಲ್ಲ ಉರ್ದು ಅಲ್ಲಿ ಆಹ್ವಾನ ಪತ್ರಿಕೆಯನ್ನ ಮುದ್ರಣ ಮಾಡಿರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿರುವಂತದ್ದು. ಯಾಕೆಂತಂದ್ರೆ ಯಾವುದೇ ಒಂದು ಸರ್ಕಾರಿ ಅಧಿಕೃತವಾದ ಕಾರ್ಯಕ್ರಮ ಅಂತಂದ್ರೆ ಆಯಾ ಆಡಳಿತ ಭಾಷೆಯಲ್ಲಿ ಇನ್ವಿಟೇಷನ್ ಅನ್ನ ಆಹ್ವಾನ ಪತ್ರಿಕೆಯನ್ನ ಮುದ್ರಣ ಮಾಡುವಂತದ್ದು ಹಿಂದೆಯಿಂದಲೂ ಬರ್ತಾ ಇರುವಂತಹ ಪದ್ಧತಿ. ಆದ್ರೆ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ಎಡವಟ್ಟು, ಅಂದ್ರೆ ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡಿರುವಂತಹ ದೊಡ್ಡ ಎಡವಟ್ಟು. ಅದೇ ಒಂದು ಕಾರ್ಯಕ್ರಮದಲ್ಲಿ ಸಿಎಂ, ಡಿಸಿಎಂ ಮತ್ತೆ ಆರೋಗ್ಯ ಸಚಿವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಂತಹ ಭಾಗಿಯಾಗುವಂತಹ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಉರ್ದುವಿಂದ ಮುದ್ರಣ ಆಗಿರುವಂತಹ ಒಂದು ಆಹ್ವಾನ ಪತ್ರಿಕೆಯನ್ನ ರೆಡಿ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಸಾಮಾನ್ಯವಾಗಿ ಇದುವರೆಗೂ ನಾವು ನೋಡ್ತಾ ಬರ್ತಾ ಇರುವಂತದ್ದು ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಆಹ್ವಾನ ಇನ್ವಿಟೇಷನ್ ಇರ್ತಾ ಇತ್ತು. ಆದ್ರೆ ಇಲ್ಲಿ ಕನ್ನಡನೂ ಇಲ್ಲ, ಇಂಗ್ಲಿಷ್ ಇಲ್ಲ, ಅದ್ರ ಬದಲಾಗಿ ಉರ್ದು ಅಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡಿರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮಹಾ ಎಡವಟ್ಟು ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಇದು ಸೂಕ್ತ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ವಿದ್ಯಾ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.